ಸಿಎಂ ಬದಲಾವಣೆ ವದಂತಿ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ ನಡೀತಿರೋದು ಹೇಗೆ? ಭಾರೀ ಲೆಕ್ಕಾಚಾರದೊಂದಿಗೆ ಬಿಎಸ್ವೈ ಆಪ್ತ ಬಣದ ಮೀಟಿಂಗ್ ಹೇಗಿದೆ? ಸಿಎಂ ಕುರ್ಚಿಗೆ ಟವಲ್ ಹಾಕಿರೋ ಆಕಾಂಕ್ಷಿಗಳ ಲೆಕ್ಕಾಚಾರವೇನು? ಇವೆಲ್ಲವನ್ನ ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಜುಲೈ 26ಕ್ಕೆ ರಾಜಕೀಯದಲ್ಲಿ ಬಿರುಗಾಳಿ ಬೀಳುತ್ತಾ ಸಿಎಂ ರಾಜೀನಾಮೆ ಬಗ್ಗೆ ಬಿಎಸ್ವೈ ಆಪ್ತ ಬಣ ವಿರೋಧಿ ಬಣದ ಅಭಿಪ್ರಾಯವೇನು? ದೆಹಲಿ ಭೇಟಿ ವೇಳೆ ಬಿಎಸ್ವೈಗೆ ಹೈಕಮಾಂಡ್ ಕೊಟ್ಟ ಸೂಚನೆ ಏನು? ನೋಡೋಣ ಏನಾಗುತ್ತೆ 26ಕ್ಕೆ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಮತ್ತಷ್ಟು ತೀವ್ರಗೊಂಡಿದೆ. ನಾಯಕತ್ವ ಬದಲಾವಣೆ ಬಗ್ಗೆ ಆಡಿಯೋ ವೈರಲ್ ಆದ ಬಳಿಕ ಕಮಲಪಾಳ್ಯದಲ್ಲಿ ಮುಂದಿನ ಲೆಕ್ಕಾಚಾರ ಜೋರಾಗಿದೆ. ಮುಂದಿನ ಸೋಮವಾರ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಏಳುತ್ತೆ ಅಂತ ಹೇಳಲಾಗ್ತಾ ಇತ್ತು. ಜುಲೈ 26ಕ್ಕೆ ರಾಜ್ಯ ಬಿಜೆಪಿ ನಾಯಕತ್ವ ಬದಲಾವಣೆ ಫಿಕ್ಸಾ ಅಥವಾ ಬಿಎಸ್ವೈ ನಾಯಕತ್ವ ಬದಲಾವಣೆ ವದಂತಿನ ಅನ್ನೋದು ನಿಗೂಢವಾಗಿದೆ. ಜುಲೈ 26ಕ್ಕೆ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಜೋರಾಗಿದ್ದು, ಮುಖ್ಯಮಂತ್ರಿ ಬಿಎಸ್ವೈ ಆಪ್ತ ಬಣದಲ್ಲೊಂದು, ಸಿಎಂ ವಿರೋಧಿ ಬಣದಲ್ಲೊಂದು ಮಾತು ಕೇಳಿ ಬರ್ತಾ ಇದೆ. ಬಿಎಸ್ವೈ ವಿರೋಧಿ ಬಣ ನಾಯಕತ್ವ ಬದಲಾವಣೆ ನಿಶ್ಚಿತ ಎನ್ನುತ್ತಿದೆ. ಹೈಕಮಾಂಡ್ ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ದು, ಮುಖ್ಯಮಂತ್ರಿ ಸ್ಥಾನಕ್ಕೆ ಯಡಿಯೂರಪ್ಪ ರಾಜೀನಾಮೆ ನೀಡುವುದು ಫಿಕ್ಸ್ ಅಂತ ನಂಬಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರೋಧಿ ಬಣ ಸಿಎಂ ರಾಜೀನಾಮೆ ಫಿಕ್ಸ್ ಎನ್ನುತ್ತಿದೆ. ಆದರೆ ಬಿಎಸ್ವೈ ಆಪ್ತ ಬಣದಿಂದ ರಾಜೀನಾಮೆ ಬಗ್ಗೆ 50-50 ಅಭಿಪ್ರಾಯ ವ್ಯಕ್ತವಾಗಿದೆ. ರಾಜೀನಾಮೆ ನೀಡಬಹುದು, ಮುಂದುವರಿಯಲೂಬಹುದು ಅಂತ ಚರ್ಚೆ ನಡೆಸಲಾಗ್ತಾ ಇದೆ. ಯಡಿಯೂರಪ್ಪ ಆಪ್ತ ವಲಯ ಖಚಿತವಾಗಿ ಏನನ್ನೂ ಹೇಳಿಲ್ಲ. ಅಲ್ಲದೆ ಹೈಕಮಾಂಡ್ ಸೂಚನೆ ಬಗ್ಗೆಯೂ ಬಿಎಸ್ವೈ ಬಣದಿಂದ ಸ್ಪಷ್ಟನೆ ಸಿಕ್ಕಿಲ್ಲ. ರಾಜ್ಯ ಬಿಜೆಪಿ ಪಾಳಯದಲ್ಲಿ ನಾಯಕತ್ವ ಬದಲಾವಣೆ ಲೆಕ್ಕಾಚಾರ ಜೋರಾಗಿದೆ. ಆದರೆ ನಾಯಕತ್ವ ಬದಲಾವಣೆಗೆ ಬಿಜೆಪಿ ಹೈಕಮಾಂಡ್ ಗಂಭೀರವಾಗಿ ಚಿಂತಿಸಿದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಜುಲೈ 26ಕ್ಕೆ ರಾಜ್ಯದ ಬಿಜೆಪಿ ಸರ್ಕಾರ 2 ವರ್ಷ ಪೂರೈಸಲಿದೆ. ಹೀಗಾಗಿ ಕೇವಲ ಶಾಸಕಾಂಗ ಪಕ್ಷದ ಸಭೆ ನಡೆಸುವಂತೆ ಸೂಚನೆ ನೀಡಿದ್ದು, ನಾಯಕತ್ವ ಬದಲಾವಣೆ ಬಗ್ಗೆ ಈವರೆಗೆ ಸ್ಪಷ್ಟ ಸೂಚನೆ ರವಾನಿಸಿಲ್ಲ. ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಗಂಭೀರ ಚಿಂತನೆ ನಡೆಸಿದ್ದು, ರಾಜೀನಾಮೆಗೆ ಮುಖ್ಯಮಂತ್ರಿಗೆ ಸೂಚನೆ ನೀಡಿದೆ ಅಂತ ಸಿಎಂ ಬಿಎಸ್ವೈ ವಿರೋಧಿ ಬಣ ನಂಬಿದೆ. ಆದರೆ ಹೈಕಮಾಂಡ್ನಿಂದ ಶಾಸಕಾಂಗ ಪಕ್ಷ ಸಭೆ ಕರೆಯುವಂತೆ ಮಾತ್ರ ಸಿಎಂಗೆ ಸೂಚನೆ ನೀಡಿದೆ ಅಂತ ಹೇಳಲಾಗ್ತಾ ಇದೆ. ಉಳಿದ ವಿಚಾರವನ್ನ ನಾವೇ ತಿಳಿಸ್ತೇವೆ ಅಂತ ಬಿಎಸ್ವೈ ಜೊತೆಗಿನ ಚರ್ಚೆಯ ವೇಳೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ತಿಳಿಸಿದ್ದಾರಂತೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಫಿಕ್ಸ್ ಅಂತ ಇದ್ರೂ ಕೂಡ ಬಿಜೆಪಿ ಹೈಕಮಾಂಡ್ ಇದುವರೆಗೆ ಸ್ಪಷ್ಟ ಸಂದೇಶ ರವಾನಿಸಿಲ್ಲ. ಮುಖ್ಯಮಂತ್ರಿ ಸ್ಥಾನದಿಂದ ಬಿಎಸ್ ಯಡಿಯೂರಪ್ಪನನ್ನ ಬದಲಾಯಿಸಿದ್ರೆ ಭಾರಿ ವಿರೋಧ ವ್ಯಕ್ತವಾಗಲಿದೆ. ಹೀಗಾಗಿ ಅಂತಿಮ ತೀರ್ಮಾನ ಕೈಗೊಳ್ಳಲು ಹೈಕಮಾಂಡ್ ಇನ್ನೂ ಮುಂದಾಗಿಲ್ಲ. ಈ ಬಗ್ಗೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಮೂಲಕವೇ ಹೈಕಮಾಂಡ್ ಸೂಚನೆ ರವಾನೆ ಮಾಡಿದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಬಿಜೆಪಿ ಹೈಕಮಾಂಡ್ ಇದುವರೆಗೆ ಸ್ಪಷ್ಟ ಸಂದೇಶ ರವಾನಿಸಿಲ್ಲ. ಆದರೆ ಶಾಸಕಾಂಗ ಪಕ್ಷದ ಸಭೆ ಕರೆಯಲು ಮಾತ್ರ ಸೂಚನೆ ನೀಡಿದ್ದು, ಜುಲೈ 26ಕ್ಕೆ ನಾಯಕತ್ವ ಬದಲಾವಣೆ ಆಗೋದು ಗ್ಯಾರಂಟಿನಾ ಅನ್ನೋ ಅನುಮಾನ ಮೂಡುವಂತೆ ಮಾಡಿದೆ. ಶಾಸಕಾಂಗ ಪಕ್ಷದ ಸಭೆ ಕರೆಯಲು ಬಿಎಸ್ವೈಗೆ ಸೂಚಿಸಿದ್ದೇಕೆ ಅನ್ನೋ ಪ್ರಶ್ನೆ ಉದ್ಭವಿಸಿದ್ದು, ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಜಾಣ ನಡೆ ಅನುಸರಿಸ್ತಾ ಇದೆ. ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ನಡುವೆ ಬಾಂಬೆ ಫ್ರೆಂಡ್ಸ್ಗೆ ಟೆನ್ಷನ್ ಶುರುವಾದಂತೆ ಕಾಣ್ತಾ ಇದೆ. ವಲಸಿಗ ಸಚಿವರು ರಾತ್ರೋರಾತ್ರಿ ಮೀಟಿಂಗ್ ಮಾಡಿದ್ದು ತೀವ್ರ ಕುತೂಹಲ ಮೂಡಿಸಿದೆ. ಮುಖ್ಯಮಂತ್ರಿ ಸೀಟ್ನಿಂದ ಬಿಎಸ್ ಯಡಿಯೂರಪ್ಪ ಇಳಿದ್ರೆ ಮುಂದಿನ ಪ್ಲಾನ್ ಏನು ಅಂತ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ನಾಯಕತ್ವ ಬದಲಾದ್ರೆ ತಮ್ಮ ಸ್ಥಾನದ ಬಗ್ಗೆ ವಲಸಿಗರಿಗೆ ಆತಂಕ ಕಾಡ್ತಿರೋ ಅನುಮಾನವಿದೆ. ಬೆಂಗಳೂರಿನ ಹೋಟೆಲ್ನಲ್ಲಿ ರಾತ್ರಿ ವಲಸಿಗ ಸಚಿವರು ಸಭೆ ಮಾಡಿದ್ದಾರೆ. ವಲಸಿಗ ಸಚಿವರಾದ ಭೈರತಿ ಬಸವರಾಜ್, ಬಿಸಿ ಪಾಟೀಲ್, ಎಸ್ಟಿ ಸೋಮಶೇಖರ್, ಆನಂದ್ ಸಿಂಗ್, ಡಾಕ್ಟರ್ ಕೆ ಸುಧಾಕರ್ ರಾತ್ರಿ ನಡೆದಂತಹ ಸಭೆಯಲ್ಲಿ ಭಾಗಿಯಾಗಿರೋ ಬಗ್ಗೆ ಮಾಹಿತಿ ಇದೆ. ಬಿಎಸ್ವೈ ಬದಲಾವಣೆ ಆದರೆ ತಮ್ಮ ಸ್ಥಾನಮಾನದ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಬದಲಾವಣೆ ವದಂತಿ ಜೊತೆ ಜೋರಾಗಿದ್ದ ಹೇಗೆ? ಮುಂದಿನ ಸಿಎಂ ರೇಸ್, ಸಿಎಂ ಕುರ್ಚಿಗೆ ಟವಲ್ ಹಾಕಿರೋ ಆಕಾಂಕ್ಷಿಗಳ ಲೆಕ್ಕಾಚಾರವೇನು? ಲಾಭಿ ಮಾಡ್ತಿರೋ ನಾಯಕರಿಗೆ ಕುಲಾಯಿಸುತ್ತಾ ಸಿಎಂ ಅದೃಷ್ಟ? ನೋಡೋಣ ಬದಲಾವಣೆ ಫೈಟ್ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯ ಬಿಜೆಪಿಯಲ್ಲಿನ ಬಿಜೆಪಿ ಬದಲಾವಣೆ ಬಡಿದಾಟ ಮತ್ತೊಂದು ಹಂತ ತಲುಪಿದೆ. ಸಿಎಂ ಸೀಟ್ಗಾಗಿ ಬಿಜೆಪಿ ಪಾಳ್ಯದಲ್ಲಿ ಭಾರೀ ಪೈಪೋಟಿ ನಡೆಯುತ್ತಿದ್ದು, ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದೇ ಸದ್ಯ ನಿಗೂಢವಾಗಿದೆ. ಆದರೂ ಹಲವು ಆಕಾಂಕ್ಷಿಗಳು ಪಟ್ಟಕ್ಕಾಗಿ ಲಾಭಿ ಶುರು ಮಾಡಿದ್ದು, ನಾನೇ ಮುಂದಿನ ಸಿಎಂ ಎಂದು ಓಡಾಡ್ತಿದ್ದಾರೆ. ಹೈಕಮಾಂಡ್ ಕರೆಯುತ್ತಿದ್ರು ಹಲವು ಬಾರಿ ದೆಹಲಿ ಭೇಟಿ ನೀಡಿದ್ದು, ಸಿಎಂ ರೇಸ್ನಲ್ಲಿ ನಾನೇ ಫಸ್ಟ್ ಅಂತ ಹೇಳ್ತಿದ್ದಾರೆ. ಹಲವು ಶಾಸಕರು, ಸಚಿವರು ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ.
ಹೈಕಮಾಂಡ್ ಒಂದು ಪ್ಲಾನ್ ಮಾಡ್ತಿದ್ರೆ ರಾಜ್ಯದಲ್ಲಿ ಬೇರೆಯದ್ದೇ ಪ್ಲಾನ್ ನಡೀತಾ ಇದೆ. ಬಿಜೆಪಿಯಲ್ಲಿ ಮುಂದಿನ ನಾಯಕ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತಿದ್ದು, ರಾಜ್ಯದ ನಾಯಕರ ಮಧ್ಯೆ ಒಬ್ಬೊಬ್ಬರದ್ದು ಒಂದೊಂದು ಆಲೋಚನೆಯಾಗಿದೆ. ಸಚಿವ ಮುರುಗೇಶ್ ನಿರಾಣಿ, ಜಗದೀಶ್ ಶೆಟ್ಟರ್ ತಮ್ಮದೇ ಮಟ್ಟದಲ್ಲಿ ಪ್ಲಾನ್ ಮಾಡ್ತಿದ್ದಾರೆ. ಮುಂದಿನ ನಾಯಕನ ಆಯ್ಕೆ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಹಾಗಿದ್ರೂ ಸಿಎಂ ಬದಲಾವಣೆ ಸಾಧ್ಯತೆ ಹಿನ್ನೆಲೆ ಚಟುವಟಿಕೆ ಗರಿಗೆದರಿದೆ. ಸಿಎಂ ರೇಸ್ನಲ್ಲಿ ಸದ್ಯ ಬಿಜೆಪಿಯಲ್ಲಿ ಹಲವು ಶಾಸಕರು ಮಂತ್ರಿಗಳಾಗಿದ್ದಾರೆ. ಸಚಿವರಾದ ಮುರುಗೇಶ್ ನಿರಾಣಿ, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ ಹೆಸರು ಮುಂಚೂಣಿಯಲ್ಲಿದ್ದು, ನಾಯಕತ್ವ ಬದಲಾವಣೆಯಾದರೆ ಲಿಂಗಾಯತರಿಗೆ ಸಿಎಂ ಪಟ್ಟ ಕಟ್ಟುವ ನಿರೀಕ್ಷೆ ಇದೆ. ಹೀಗಾಗಿ ಇದೇ ನಿರೀಕ್ಷೆಯಲ್ಲಿ ಬಿಎಸ್ವೈ ಸಂಪುಟದ ಸಚಿವರು ತಮ್ಮದೇ ಲಾಬಿ ನಡೆಸುತ್ತಿದ್ದಾರೆ. ಅಮಿತ್ ಶಾ ಜೊತೆಗಿನ ಸಂಪರ್ಕವನ್ನೇ ಸಚಿವ ಮುರುಗೇಶ್ ನಿರಾಣಿ ನೆಚ್ಚಿಕೊಂಡಿದ್ದಾರೆ. ಪಕ್ಷಕ್ಕೆ ಸಂಪನ್ಮೂಲ ಒದಗಿಸುವ ಭರವಸೆಯೊಂದಿಗೆ ಮುಖ್ಯಮಂತ್ರಿ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ. ಪಂಚಮಸಾಲಿ ಲಿಂಗಾಯತ ಎಜುಕೇಟೆಡ್ ಅನ್ನೋ ಲೆಕ್ಕಾಚಾರದಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದು, ತಮ್ಮನ್ನ ಸಿಎಂ ಸ್ಥಾನಕ್ಕೆ ಆಯ್ಕೆ ಮಾಡ್ತಾರೆ ಅಂತ ಅಭಿಪ್ರಾಯ ಹೊಂದಿದ್ದಾರೆ. ಸಚಿವ ಮುರುಗೇಶ್ ನಿರಾಣಿ ಪುತ್ರ ವಿಜಯ್ಗೆ ದೆಹಲಿ ಮಟ್ಟದ ನಾಯಕರ ಜೊತೆಗೆ ನೇರ ಸಂಪರ್ಕವಿದೆ. ಅಲ್ಲದೆ ನಿರಾಣಿ ಒಡೆತನದ ಕಂಪನಿಯ ಎಥನಾಲ್ ಘಟಕ ಉತ್ಪಾದನೆಗೆ ಅಮಿತ್ ಶಾ ಬಂದಿದ್ರು. ಜೊತೆಗೆ 3-4 ಬಾರಿ ಅಮಿತ್ ಶಾ ಅವರನ್ನ ದೆಹಲಿ ಮತ್ತು ಬೇರೆಡೆ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಇದೇ ಕಾರಣಕ್ಕೆ ಮುರುಗೇಶ್ ನಿರಾಣಿ ಸಿಎಂ ಆಗೋ ನಿರೀಕ್ಷೆ ಹೊಂದಿದ್ದಾರೆ. ಬಿಜೆಪಿ ಸರ್ಕಾರ ರಚನೆ ವೇಳೆಯಲ್ಲೂ ನಿರಾಣಿ ತಮ್ಮದೇ ಕೊಡುಗೆ ನೀಡಿದ್ರು. ಮುಂದಿನ ಮುಖ್ಯಮಂತ್ರಿ ರೇಸ್ನಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕೂಡ ಇದ್ದಾರೆ. ದೆಹಲಿಗೂ ತೆರಳಿ ಲಾಬಿ ನಡೆಸುತ್ತಿರುವ ಜಗದೀಶ್ ಶೆಟ್ಟರ್ಗೆ ಉತ್ತರ ಕರ್ನಾಟಕ ಲಿಂಗಾಯತ ನಾಯಕರು ಅನ್ನೋದು ಪ್ಲಸ್ ಪಾಯಿಂಟ್ ಇದೆ. ಮುಖ್ಯಮಂತ್ರಿಯಾಗಿ, ಸಚಿವನಾಗಿ, ವಿರೋಧ ಪಕ್ಷದ ನಾಯಕನಾಗಿ ಕಾರ್ಯನಿರ್ವಹಣೆ ಮಾಡಿರೋ ಅನುಭವವಿದೆ. ಈ ಎಲ್ಲಾ ಕಾರಣಗಳಿಂದ ಮತ್ತೊಮ್ಮೆ ಸಿಎಂ ಆಗುವ ರೇಸ್ನಲ್ಲಿ ಜಗದೀಶ್ ಶೆಟ್ಟರ್ ಇದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಾತಿಗೆ ಮಣೆ ಹಾಕಿದರೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿಗೆ ಚಾನ್ಸ್ ಸಿಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಸ್ಥಾನ ಒಲಿಯುವ ನಿರೀಕ್ಷೆಯಲ್ಲಿರುವ ಬೊಮ್ಮಾಯಿಗೆ ಸಾರಥ್ಯ ವಹಿಸಲು ಖುದ್ದು ಸಿಎಂ ಅವರೇ ಮನವಿ ಮಾಡ್ತಾರಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಈ ಹಿಂದೆ ಡಿವಿ ಸದಾನಂದಗೌಡರ ಹೆಸರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಡಿಯೂರಪ್ಪ ಸೂಚಿಸಿದ್ರು. ಈಗಲೂ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣವಾದರೆ ಬಸವರಾಜ ಬೊಮ್ಮಾಯಿಗೆ ಸಾರಥ್ಯ ವಹಿಸುವ ಸಾಧ್ಯತೆ ಇದೆ. ಎಲ್ಲರ ಜೊತೆ ಸೌಹಾರ್ದಯುತ ಸಂಬಂಧ ಹೊಂದಿರುವ ಬೊಮ್ಮಾಯಿಗೆ ಬಿಎಸ್ವೈ ಬೆಂಬಲಿಸಿದರೆ ಮಾತ್ರ ಚಾನ್ಸ್ ಸಿಗೋ ಸಾಧ್ಯತೆ ಇದೆ. ಶಾಸಕ ಅರವಿಂದ್ ಬೆಲ್ಲದ್ಗೂ ಸಿಎಂ ಕುರ್ಚಿ ಮೇಲೆ ಆಸೆ ಇದೆ. ಸಿಎಂ ರೇಸ್ನಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ಇದ್ದು ವಿದ್ಯಾವಂತ ಮತ್ತು ಕಡಿಮೆ ವಯಸ್ಸು ಅನ್ನೋ ಕಾರಣವೇ ಪ್ಲಸ್ ಪಾಯಿಂಟ್ ಆಗಿದೆ. 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಬೆಲ್ಲದ್ ಇಂಜಿನಿಯರ್ ಪದವೀಧರರಾಗಿದ್ದಾರೆ. ಅಲ್ಲದೆ ಆರ್ಎಸ್ಎಸ್ ಲೀಡರ್ಸ್ ಜೊತೆಗೆ ಟಚ್ನಲ್ಲಿದ್ದು ಆರ್ಎಸ್ಎಸ್ ಲೀಡರ್ಸ್ ಮೂಲಕ ಹೈಕಮಾಂಡ್ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಕೇಸರಿ ಪಾಳ್ಯ ಗೊಂದಲದ ಸ್ಥಿತಿಯಲ್ಲಿದೆಯಾ? ಸಿಎಂ ಬದಲಾವಣೆಗೆ ಹೈಕಮಾಂಡ್ ಬಳಿ ಇರೋ ಕಾರಣಗಳೇನು? ಬಿಎಸ್ವೈ ಮನವೊಲಿಕೆಯೇ ರಾಜೀನಾಮೆ ಪಡೆಯುತ್ತಾ? ನೋಡೋಣ ಕಮಲ ಕಂಪನ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆ ಬಡಿದಾಟ ನಡೆಯುತ್ತಿದ್ದು, ರಾಜ್ಯ ರಾಜಕೀಯದಲ್ಲಿ ಜುಲೈ 26ರ ಲೆಕ್ಕಾಚಾರ ಜೋರಾಗಿದೆ. ನಾಯಕತ್ವ ಬದಲಾವಣೆ ಬಗ್ಗೆ ನಿರಂತರ ಚರ್ಚೆ ನಡೆಯುತ್ತಿದ್ದು, ಕೇಸರಿ ಪಾಳ್ಯ ಗೊಂದಲದ ಸ್ಥಿತಿಯಲ್ಲಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರೋಧಿ ಬಣದ ಮಾತಿನಂತೆ ಹೈಕಮಾಂಡ್ ನಾಯಕತ್ವ ಬದಲಾವಣೆ ಮಾಡಿದರೆ ಮುಂದಿನ ನಡೆ ಏನು ಅನ್ನೋದು ಕುತೂಹಲ ಮೂಡಿಸಿದೆ. ಜುಲೈ 26ರಂದು ರಾಜ್ಯ ಬಿಜೆಪಿಯಲ್ಲಿ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ. ಒಂದು ವೇಳೆ ಬಿಎಸ್ವೈ ರಾಜೀನಾಮೆ ಪಡೆದರೆ ಮುಂದಿನ ನಡೆ ಏನು ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಒಂದು ವೇಳೆ ಯಡಿಯೂರಪ್ಪ ಬಳಿ ರಾಜೀನಾಮೆ ಪಡೆದರೆ ಆ ನಂತರವೇ ಹೊಸಬರ ಆಯ್ಕೆ ಮಾಡುವ ಸಾಧ್ಯತೆ ಇದೆ. ಆದರೆ ಸಿಎಂ ಸ್ಥಾನಕ್ಕೆ ಬಿಎಸ್ವೈ ರಾಜೀನಾಮೆ ನೀಡಿದರೆ ಬಣ ಬಡಿದಾಟ ಮತ್ತಷ್ಟು ಜೋರಾಗಲಿದೆ. ಜುಲೈ 26ರಂದು ರಾಜ್ಯ ಸರ್ಕಾರಕ್ಕೆ 2 ವರ್ಷ ಪೂರೈಸ್ತಾ ಇದ್ದು, ಇದೇ ವೇಳೆ ಮುಖ್ಯಮಂತ್ರಿ ಬದಲಾವಣೆ ಮಾಡುವ ಸಾಧ್ಯತೆಗಳಿವೆ. ಒಂದು ವೇಳೆ ಬಿಎಸ್ವೈ ಕೆಳಗಿಳಿಸೋದಾದ್ರೆ ಹೈಕಮಾಂಡ್ ಬಳಿ ಹಲವು ಕಾರಣಗಳಿವೆ. ವಯಸ್ಸಿನ ಕಾರಣ ಮತ್ತು ಕುಟುಂಬದ ಹಸ್ತಕ್ಷೇಪದ ಬಗ್ಗೆ ಬಿಎಸ್ವೈ ವಿರುದ್ಧ ದೂರು ನೀಡಲಾಗಿದೆ. ಈ ಕಾರಣದಿಂದ ಸಿಎಂ ಬದಲಾವಣೆ ಮಾಡುವ ಸಾಧ್ಯತೆಗಳಿವೆ.
ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕಾರ್ಯವೈಖರಿ ಬಗ್ಗೆ ಸ್ವಪಕ್ಷೀಯರಿಂದಲೇ ಆಕ್ಷೇಪ ವ್ಯಕ್ತವಾಗಿದೆ. ಈ ವಿಚಾರ ಹೈಕಮಾಂಡ್ ಅಂಗಳಕ್ಕೂ ತಲುಪಿದೆ. ಅಲ್ಲದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ ವರ್ಚಸ್ಸು ಅಂದುಕೊಂಡಂತಹ ರೀತಿಯಲ್ಲಿಲ್ಲ. ಜೊತೆಗೆ ಸರ್ಕಾರದಿಂದ ನಿರೀಕ್ಷೆ ಮಟ್ಟದಲ್ಲಿ ಪಕ್ಷ ಸಂಘಟನೆಗೆ ನೆರವು ಸಿಗ್ತಿಲ್ಲ. ಈ ಎಲ್ಲಾ ಕಾರಣಗಳಿಂದ ನಾಯಕತ್ವ ಬದಲಾವಣೆ ಮಾಡುವ ಸಾಧ್ಯತೆಗಳಿವೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಲಿಂಗಾಯತ ಸಮುದಾಯದ ಮಾಸ್ ಲೀಡರ್. ಹೀಗಾಗಿ ಬಿಎಸ್ವೈರನ್ನ ಕೆಳಗಿಳಿಸೋದು ಹೈಕಮಾಂಡ್ಗೆ ಅಷ್ಟು ಸುಲಭವಲ್ಲ. ಅಲ್ಲದೆ ದಿಢೀರನೆ ಬಿಎಸ್ವೈ ಕೆಳಗಿಳಿಸಿ ಬೇರೆಯವರನ್ನ ಕೂರಿಸೋಕೆ ಸಾಧ್ಯವಿಲ್ಲ. ಜೊತೆಗೆ ಪರ್ಯಾಯ ನಾಯಕನನ್ನ ಆಯ್ಕೆ ಮಾಡೋದು ಕೂಡ ಅಷ್ಟೊಂದು ಸಲೀಸಾಗಿಲ್ಲ. ಹೀಗಾಗಿ ಹೈಕಮಾಂಡ್ ಭಾರೀ ಲೆಕ್ಕಾಚಾರ ಹಾಕ್ತಿದೆ ಅಂತ ಹೇಳಲಾಗ್ತಿದೆ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಎಚ್ಚರಿಕೆಯ ನಡೆ ಇಡ್ತಿದೆ. ಬಿಎಸ್ವೈ ಮನವೊಲಿಸಿ ರಾಜೀನಾಮೆ ಪಡೆಯುವ ಚಿಂತನೆ ನಡೆಸಿದೆ ಅಂತ ಹೇಳಲಾಗ್ತಿದ್ದು, ಬಿಎಸ್ವೈ ಮುಂದಿಡಬಹುದಾದ ಬೇಡಿಕೆ ಈಡೇರಿಸಿಯೇ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ. ಅಧಿಕಾರದಿಂದ ಕೆಳಗಿಳಿಸಿದ್ರೂ ಬಿಎಸ್ವೈ ಮಾತಿಗೆ ಮಹತ್ವ ಕೊಡುವ ಸಾಧ್ಯತೆ ಇದ್ದು, ಈ ಮೂಲಕ ಯಾವ ತೊಂದರೆ ಇಲ್ಲದೆ ಅಧಿಕಾರ ಹಸ್ತಾಂತರಕ್ಕೆ ಪ್ಲಾನ್ ಮಾಡಿರೋ ಸಾಧ್ಯತೆ ಇದೆ. ಹೈಕಮಾಂಡ್ಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮನವೊಲಿಸಿ ರಾಜೀನಾಮೆ ಕೊಡಿಸೋದೇ ಸವಾಲಾಗಿದೆ. ಸಿಎಂ ರಾಜೀನಾಮೆ ಪಡೆದರೆ ವರಿಷ್ಠರಿಗೆ ಬ್ಯಾಲೆನ್ಸ್ ಮಾಡೋದೇ ಚಾಲೆಂಜ್ ಆಗಿದ್ದು, ಯಾರಿಗೂ ನೋವಾಗದಂತೆ ಅನ್ಯಾಯವಾಗದಂತೆ ನೋಡಿಕೊಳ್ಬೇಕಾಗಿದೆ. ಪಕ್ಷದಲ್ಲಿ ಭುಗಿಲೇಳಲಿರೋ ಅಸಮಾಧಾನ ಶಮನ ಮಾಡಲು ಈಗಿನಿಂದಲೇ ಲೆಕ್ಕಾಚಾರ ಹಾಕಲಾಗಿದೆ. ಯಡಿಯೂರಪ್ಪ ಒಪ್ಪಿದ್ರೆ ಮಾತ್ರ ಸುಗಮವಾಗಿ ಅಧಿಕಾರ ಹಸ್ತಾಂತರ ಸಾಧ್ಯವಿದ್ದು, ಇಲ್ಲದಿದ್ರೆ ಬಿಎಸ್ವೈಗೆ ಅನ್ಯಾಯ ಮಾಡಲಾಗಿದೆ ಎಂಬ ಸಂದೇಶ ರವಾನೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಹೈಕಮಾಂಡ್ ಎಚ್ಚರಿಕೆ ನಡೆ ಇಡ್ತಿದ್ದು, ಲಿಂಗಾಯತ ಸಮುದಾಯ ತಿರುಗಿ ಬೀಳದಂತೆ ನೋಡಿಕೊಳ್ಳಬೇಕಾಗಿದೆ. ಅಲ್ಲದೆ ಬಿಎಸ್ವೈಗೆ ಅಗೌರವ ತೋರಲಾಗಿದೆ ಎಂಬ ಸಂದೇಶ ರವಾನೆಯಾಗದಂತೆ ಪ್ಲಾನ್ ಮಾಡಲಾಗ್ತಿದೆ. ನಾಯಕತ್ವ ಬದಲಾವಣೆ ಜೊತೆಗೆ ಹೈಕಮಾಂಡ್ ಮುಂದೆ ಹಲವು ಸವಾಲು ಎದುರಾಗಲಿದೆ. ಇತಿಹಾಸದಲ್ಲಿ ಲಿಂಗಾಯತ ಸಮುದಾಯ ಬೇರೆ ಬೇರೆ ಪಕ್ಷಗಳಿಗೆ ವಲಸೆ ಹೋಗಿದೆ. ಹೀಗಾಗಿ ಈಗ ಲಿಂಗಾಯತ ಸಮುದಾಯ ಮತ್ತೆ ಬಿಜೆಪಿ ಬಿಡದಂತೆ ನೋಡಿಕೊಳ್ಳಬೇಕಾಗಿದೆ. ಅಲ್ಲದೆ ಬಿಎಸ್ವೈ ಬೆಂಬಲಕ್ಕೆ ಮಠಾಧೀಶರು ಧಾವಿಸದಂತೆ ತಡೆಯುವುದು ಮುಖ್ಯವಾಗಿದ್ದು, ಮಠಾಧೀಶರು ನಿಂತರೆ ಸಮುದಾಯ ಬಿಜೆಪಿ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಪೊಲೀಸರು ನೋಟಿಸ್ ನೀಡ್ತಾರಾ? ಕಾಂಗ್ರೆಸ್ನಲ್ಲಿನ ಮುಂದಿನ ಸಿಎಂ ಜಟಾಪಟಿಗೆ ಬ್ರೇಕ್ ಹಾಕ್ತಾರಾ ರಾಹುಲ್ ಗಾಂಧಿ? ಎಕ್ಸಾಮ್ ನಡೆಯದ ದ್ವಿತೀಯ ಪಿಯು ರಿಸಲ್ಟ್ ಹೇಗಿರಲಿದೆ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಮಾಡಿರುವಂತಹ ಹಲ್ಲೆ ಆರೋಪ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ. ಪ್ರಕರಣದ ವಿಚಾರಣೆ ಕೂಡ ತೀವ್ರಗೊಳ್ತಾ ಇದ್ದು, ಇಂದೇ ಹಲ್ಲೆ ಕೇಸ್ ಹಿಂದಿನ ಸತ್ಯ ಹೊರಬರೋ ಸಾಧ್ಯತೆ ಇದೆ. ಪೊಲೀಸರ ತನಿಖೆಯಲ್ಲಿ ಹಲ್ಲೆ ನಡೀತಾ ಇಲ್ವಾ, ಹಲ್ಲೆಗೆ ನಿಜವಾದ ಕಾರಣ ಏನು ಅನ್ನೋದು ಗೊತ್ತಾಗಲಿದೆ. ಸತ್ಯ ಹೊರಬಂದ ಬಳಿಕ ದರ್ಶನ್ ಜೊತೆ ಅವರ ಸ್ನೇಹಿತರಿಗೂ ಸಂಕಷ್ಟ ಶುರುವಾಗೋ ಸಾಧ್ಯತೆ ಇದೆ. ಹಲ್ಲೆ ನಡೆದಿದೆ ಎನ್ನಲಾದ ಸಂದೇಶ್ ದ ಪ್ರಿನ್ಸ್ ಹೋಟೆಲ್ನ ಮಾಹಿತಿ ಸಂಗ್ರಹ ಬಹುತೇಕ ಮುಕ್ತಾಯವಾಗಿದೆ. ದೇವರಾಜ ವಿಭಾಗದ ಎಸಿಪಿ ನೇತೃತ್ವದಲ್ಲಿ ಹಲ್ಲೆ ಕೇಸ್ ತನಿಖೆ ನಡೀತಾ ಇದ್ದು, ಎಸಿಪಿ ಶಶಿಧರ್ ನೇತೃತ್ವದ ತಂಡದಿಂದ ಎಲ್ಲ ಮಾಹಿತಿ ಸಂಗ್ರಹ ಮಾಡಲಾಗಿದೆ. ಸಂದೇಶ್ ಹೋಟೆಲ್ನಲ್ಲಿ ಮಾಹಿತಿ ಕಲೆ ಹಾಕಿದಂತಹ ಪೊಲೀಸರು ಹಲ್ಲೆ ನಡೆದ ದಿನ ಇದ್ದಂತಹ ಸಿಬ್ಬಂದಿಯ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ಹಲ್ಲೆ ಬಗ್ಗೆ ದರ್ಶನ್ ಅವರ ಸ್ನೇಹಿತರಾದ ವಿಚಾರಣೆಗೆ ಖಾಕಿ ಸಜ್ಜಾಗಿದ್ದು, ದರ್ಶನ್ ಮತ್ತು ಅವರ ಸ್ನೇಹಿತರಿಗೆ ನೋಟಿಸ್ ನೀಡೋ ಸಾಧ್ಯತೆ ಇದೆ. ಘಟನೆ ನಡೆದಾಗ ದರ್ಶನ್ ಜೊತೆ ಹರ್ಷ ಮೆಲಾಂಟ, ಅವರ ಪತ್ನಿ ಸೇರಿದಂತೆ ಇನ್ನು ಅನೇಕರು ಇದ್ದ ಮಾಹಿತಿ ಇದೆ. ಹೀಗಾಗಿ ಎಲ್ಲರ ವಿಚಾರಣೆ ನಡೆಸಿ ಹಲ್ಲೆ ನಡೆದ ದಿನ ಏನಾಯ್ತು ಅಂತ ಪೊಲೀಸರು ಮಾಹಿತಿ ಸಂಗ್ರಹ ಮಾಡಲಿದ್ದಾರೆ. ಬಳಿಕ ಕಾನೂನು ಕ್ರಮದ ಬಗ್ಗೆ ನಿರ್ಧಾರ ಮಾಡಲಿದ್ದಾರೆ. ದರ್ಶನ್ ಫ್ಯಾನ್ಸ್ ವಿರುದ್ಧ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಸಿಡಿದೆದ್ದಿದ್ದಾರೆ. ತಮಗೆ ಕಾಟ ಕೊಡುತ್ತಿದ್ದವರ ವಿರುದ್ಧ ಸೈಬರ್ ಕ್ರೈಂ ಠಾಣೆಗೆ ಇಂದ್ರಜಿತ್ ಲಂಕೇಶ್ ದೂರು ಕೊಟ್ಟಿದ್ದಾರೆ. ದೂರು ಕೊಟ್ಟ ಬಳಿಕ ಮಾತನಾಡಿರುವಂತಹ ಇಂದ್ರಜಿತ್, ಯಾರಿಗೂ ಹೆದರಿಕೊಂಡು ಕೂರುವ ಪ್ರಶ್ನೆ ಇಲ್ಲ. ದರ್ಶನ್ ಫ್ಯಾನ್ಸ್ ಕೆಲವು ರೌಡಿಗಳ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ದೇನೆ ಅಂತ ತಿಳಿಸಿದ್ರು. ಅತ್ತ ಇಂದ್ರಜಿತ್ ಲಂಕೇಶ್ ರಿಂದ ದರ್ಶನ್ ಫ್ಯಾನ್ಸ್ ವಿರುದ್ಧ ದೂರು ನೀಡಿದರೆ, ಇತ್ತ ಜೆಡಿಎಸ್ ಟ್ರೋಲ್ ಪೇಜ್ ಅಡ್ಮಿನ್ ವಿರುದ್ಧ ದೂರು ದಾಖಲಿಸಿದ್ದಾರೆ. ಟ್ರೋಲ್ ಮಗ ಪೇಜ್ ಅಡ್ಮಿನ್ ವಿರುದ್ಧ ನಗರ ಪೊಲೀಸ್ ಆಯುಕ್ತರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ಮತ್ತು ಇಂದ್ರಜಿತ್ ಲಂಕೇಶ್ ಇರುವ ಫೋಟೋ ವೈರಲ್ ಮಾಡಿ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಹೈಕಮಾಂಡ್ ಬುಲಾವ್
ಮನವಿ ಮೇರೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯ ದೆಹಲಿಗೆ ತೆರಳಿದ್ದು ಸಂಜೆ ವರಿಷ್ಠರ ಜೊತೆ ಮಹತ್ವದ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇಬ್ಬರು ನಾಯಕರನ್ನ ಮೊದಲಿಗೆ ಪ್ರತ್ಯೇಕವಾಗಿ ಮಾತನಾಡಿಸಿ ಬಳಿಕ ಇಬ್ಬರ ಜೊತೆ ರಾಹುಲ್ ಚರ್ಚೆ ನಡೆಸಲಿದ್ದಾರೆ ಎನ್ನಲಾಗ್ತಿದೆ. ಸಿದ್ದರಾಮಯ್ಯ ದೆಹಲಿಗೆ ತೆರಳುವಾಗಲೇ ಬೆಂಬಲಿಗರನ್ನ ದೆಹಲಿಗೆ ಕರೆದೊಯ್ದಿದ್ದಾರೆ. ಸಿದ್ದರಾಮಯ್ಯ ಜೊತೆಗೆ ಜಮೀರ್ ಅಹಮದ್ ಖಾನ್ ಕೂಡ ದೆಹಲಿಗೆ ಹೋಗಿದ್ದಾರೆ. ಹೇಗಾದ್ರೂ ಮಾಡಿ ಮುಂದಿನ ಬಾರಿ ಕರ್ನಾಟಕದಲ್ಲಿ ಅಧಿಕಾರ ಹಿಡಿಬೇಕು ಅಂತ ಕಾಂಗ್ರೆಸ್ ಶತಪ್ರಯತ್ನ ಮಾಡ್ತಿದೆ. ಆದ್ರೆ ಅಧಿಕಾರ ಹಿಡಿಯೋ ಮುನ್ನವೇ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಶುರುವಾಗಿತ್ತು. ಇದನ್ನ ತಣ್ಣಗಾಗಿಸಲು ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರನ್ನ ದೆಹಲಿಗೆ ಕರೆಸಿಕೊಂಡಿದೆ. ರಾಜ್ಯದಲ್ಲಿ ಪಕ್ಷದ ಬೆಳವಣಿಗೆ, ಕಾಂಗ್ರೆಸ್ ಆಂತರಿಕ ವಿಚಾರಗಳ ಬಗ್ಗೆ ಚರ್ಚಿಸಲಿರುವಂತಹ ರಾಹುಲ್ ಗಾಂಧಿ ಮುಂದಿನ ಮುಖ್ಯಮಂತ್ರಿ ಗಲಾಟೆ, ಏಕಪಕ್ಷೀಯ ನಿರ್ಧಾರ, ಮೂಲ ಮತ್ತು ವಲಸಿಗ ಕಾಂಗ್ರೆಸ್ಸಿಗರ ಕಿತ್ತಾಟ ಸೇರಿದಂತೆ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಪಡೆಯಲಿದ್ದಾರೆ. ಇಂದು ಸಂಜೆ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಲಿದೆ. ಎಕ್ಸಾಮ್ ನಡೆದಿಲ್ಲ, ರಿಜಿಸ್ಟರ್ ನಂಬರ್ ಕೂಡ ಕೊಟ್ಟಿಲ್ಲ. ಹೀಗಾಗಿ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋ ಕುತೂಹಲ ಮನೆ ಮಾಡಿದೆ. ಆನ್ಲೈನ್ ಮೂಲಕ ದ್ವಿತೀಯ ಪಿಯುಸಿ ಫಲಿತಾಂಶ ಲಭ್ಯವಾಗಲಿದೆ. 6,66,497 ವಿದ್ಯಾರ್ಥಿಗಳು ಇಂದು ಫಲಿತಾಂಶ ಪಡೆಯಲಿದ್ದು 76,344 ರಿಪೀಟರ್ಸ್ ವಿದ್ಯಾರ್ಥಿಗಳ ಫಲಿತಾಂಶವೂ ಪ್ರಕಟವಾಗಲಿದೆ. ಇಂದಿನ ಫಲಿತಾಂಶ ಒಪ್ಪಿಗೆ ಇಲ್ಲವೆಂದರೆ ಆಗಸ್ಟ್ನಲ್ಲಿ ಪರೀಕ್ಷೆ ಬರೆಯಬಹುದಾಗಿದೆ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಹೊಸ ರಿಜಿಸ್ಟರ್ ನಂಬರ್ ಜನರೇಟ್ ಆಗಿದ್ದು, ಫಲಿತಾಂಶಕ್ಕೂ ಮುನ್ನ ವಿದ್ಯಾರ್ಥಿಗಳು ರಿಜಿಸ್ಟರ್ ನಂಬರ್ ತಿಳಿದುಕೊಳ್ಳಬೇಕಾಗಿದೆ. ನೋ ಮೈ ನಂಬರ್ ಅಂತ ಪಿಯು ವೆಬ್ಸೈಟ್ನಲ್ಲಿ ಜನರೇಟ್ ಆಗಿರುವಂತಹ ರಿಜಿಸ್ಟರ್ ನಂಬರ್ ಪರಿಶೀಲನೆ ಮಾಡಿ ರಿಸಲ್ಟ್ ನೋಡಬೇಕು. ನಂಬರ್ ಬಗ್ಗೆ ವಿದ್ಯಾರ್ಥಿಗಳಿಗೆ SMS ಹಾಗೂ ಆಯಾ ಕಾಲೇಜಿಗೆ ಫಲಿತಾಂಶ ರವಾನೆ ಮಾಡಲಾಗುತ್ತೆ. ಭೀಕರ ಅಪಘಾತಕ್ಕೆ 4 ಬಲಿಯಾಗಿದ್ದಲ್ಲಿ ಮನೆ ಮೇಲೆ ಕಾಂಪೌಂಡ್ ಕುಸಿದು ಆದ ದುರಂತವಾದರೂ ಏನು? ವೈದ್ಯಕೀಯ ವಿದ್ಯಾರ್ಥಿಗಳು ಮೌನ ಪ್ರತಿಭಟನೆ ನಡೆಸುತ್ತಿರೋದೇಕೆ? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಗಿರವಿ ಇಟ್ಟ ಒಡವೆ ಬಿಡಿಸಿ ಮಾರಾಟ ಮಾಡುವುದಾಗಿ ವಂಚಿಸಿದ್ದ ದಂಪತಿಯನ್ನ ಮೈಸೂರಿನ ಸಾಲಿಗ್ರಾಮ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಸೌಭಾಗ್ಯ ಅಲಿಯಾಸ್ ಸೌಮ್ಯ ಪ್ರಸಾದ್ ಬಂಧಿತ ಆರೋಪಿಗಳು ಮೈಸೂರಿನ ಅಗ್ರಹಾರದಲ್ಲಿರುವ SM ಗೋಲ್ಡ್ ಫೈನಾನ್ಸ್ ಸಿಬ್ಬಂದಿಗೆ 1.75 ಲಕ್ಷ ರೂಪಾಯಿ ಸೌಮ್ಯ ಪ್ರಸಾದ್ ವಂಚಿಸಿದ್ದು, ಬಂಧಿತ ದಂಪತಿಯಿಂದ ಇದೇ ರೀತಿ ಹಲವು ಕಡೆ ವಂಚನೆ ಎಸಗಿರೋ ಶಂಕೆ ಇದೆ. ವೈದ್ಯಕೀಯ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಶುಲ್ಕ ಇಳಿಕೆ ಮಾಡುವಂತೆ ಒತ್ತಾಯಿಸಿ ಮೌನ ಪ್ರತಿಭಟನೆ ಮಾಡುತ್ತಿದ್ದಾರೆ. ಕಪ್ಪು ಪಟ್ಟಿ ಧರಿಸಿ ವೈದ್ಯಕೀಯ ಸೇವೆಗೆ ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ. 2002 ರಿಂದ 2018 ಅವಧಿಯಲ್ಲಿ 5 ಬಾರಿ ಶುಲ್ಕ ಹೆಚ್ಚಳ ಮಾಡಲಾಗಿದೆ. ದೇಶದಲ್ಲಿ ಅತಿ ಹೆಚ್ಚು ಶುಲ್ಕ ಪಡಿತಾ ಇರುವಂತಹ ರಾಜ್ಯದ ಕ್ರಮದ ವಿರುದ್ಧ ವೈದ್ಯಕೀಯ ವಿದ್ಯಾರ್ಥಿಗಳು ಆಕ್ರೋಶಗೊಂಡಿದ್ದಾರೆ. ಅಲ್ಲದೆ ಕೋವಿಡ್ ಕರ್ತವ್ಯದ ಭತ್ಯೆ ನೀಡುವುದಕ್ಕೂ ಅಸಮಾಧಾನ ಹೊರಹಾಕಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಮೂಡಿಗೆರೆ ತಾಲೂಕಿನ ಬೈರಾಪುರ, ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್ನಲ್ಲಿ ಭಾರೀ ಮಳೆಯಾಗಿದೆ. ಮಳೆ ಆರ್ಭಟ ಜೋರಾಗಿದ್ದು ಬಿರುಗಾಳಿ ಸಹಿತ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಕಾಡಾನೆ ದಾಳಿಗೆ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಜಮನಹಳ್ಳಿಯಲ್ಲಿ ಘಟನೆ ನಡೆದಿದ್ದು ಶುಂಠಿ, ಬಾಳೆ, ಅಡಿಕೆ ಬೆಳೆ ಹಾನಿಯಾಗಿದೆ. ಕಳೆದ ಹಲವು ದಿನಗಳಿಂದ ಈ ಭಾಗದಲ್ಲಿ ದಾಳಿ ಮಾಡುತ್ತಿರುವಂತಹ ಗಜಪಡೆ ಫಸಲಿಗೆ ಬಂದಿದ್ದ ಬೆಳೆಯನ್ನ ನಾಶ ಮಾಡಿದೆ. ಆನೆ ಹಾವಳಿ ತಡೆಯದಂತಹ ಅರಣ್ಯ ಇಲಾಖೆ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. SSLC ಪರೀಕ್ಷೆಗೆ ಹೋಗಲು ವಿದ್ಯಾರ್ಥಿಗಳು ಪರದಾಡಿದ ವಿಡಿಯೋ ವೈರಲ್ ಆಗಿದೆ. ಮೈಸೂರು ಜಿಲ್ಲೆಯ HDಕೋಟೆ ತಾಲೂಕಿನ ಶಿರವಳ್ಳಿಯಲ್ಲಿ ರಸ್ತೆ ಹದಗೆಟ್ಟಿದ್ದು ಮಳೆಯಿಂದ ಕೆಸರುಗದ್ದೆಯಂತಾಗಿದೆ. ಈ ರಸ್ತೆಯಲ್ಲೇ 2 ಕಿಲೋಮೀಟರ್ ನಡೆದು ಬಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಬ್ಲೂ ಫಿಲ್ಮ್ ದಂಧೆಯಲ್ಲಿ ತಗಲಾಕೊಂಡಿದ್ದ ಹೇಗೆ ಶಿಲ್ಪಾ ಶೆಟ್ಟಿ ಪತಿ ರಾಜ್ ಕುಂದ್ರಾ? ದೇಶದಾದ್ಯಂತ ಹೋರಾಟಕ್ಕೆ ಕಾಂಗ್ರೆಸ್ ನಿರ್ಧಾರ ಮಾಡಿದ್ದೇಕೆ? ಆಗಸ್ಟ್ನಲ್ಲಿ ಕೋವ್ಯಾಕ್ಸಿನ್ಗೆ ಅನುಮೋದನೆ ನೀಡುತ್ತಾ WHO. ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಪತಿ ರಾಜ್ ಕುಂದ್ರಾರನ್ನು ಮುಂಬೈ ಕ್ರೈಂ ಬ್ರಾಂಚ್ ಪೊಲೀಸರು ಬಂಧಿಸಿದ್ದಾರೆ. ಬ್ಲೂ ಫಿಲ್ಮ್ಗಳನ್ನು ನಿರ್ಮಿಸಿ ಆಪ್ಗಳ ಮೂಲಕ ಹಂಚಿಕೆ ಮಾಡುತ್ತಿದ್ದ ಆರೋಪವನ್ನ ರಾಜ್ ಕುಂದ್ರಾ ಮೇಲೆ ಪೊಲೀಸರು ಹೊರಿಸಿದ್ದಾರೆ. ಈ ವರ್ಷದ ಫೆಬ್ರವರಿಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಕೆಲವರನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ರು. ಬಂಧಿತರು ಈ ಪ್ರಕರಣದ ಪ್ರಮುಖ ಷಡ್ಯಂತ್ರಧಾರ ರಾಜ್ ಕುಂದ್ರಾ ಎಂದು ಹೇಳಿದ್ರಿಂದ ರಾತ್ರಿ ರಾಜ್ ಕುಂದ್ರಾರನ್ನು ಬಂಧಿಸಲಾಗಿದೆ.
ರಾಜ್ಕುಂದ್ರ ವಿರುದ್ಧ ಬ್ಲೂ ಫಿಲ್ಮ್ ನಿರ್ಮಾಣ ಮಾಡಿರುವ ಆರೋಪಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ ಎಂದು ಮುಂಬೈ ಪೊಲೀಸರು ಹೇಳಿದ್ದಾರೆ. ಕಂಪನಿಯೊಂದರ ಮೂಲಕ ಮುಂಬೈನಲ್ಲಿ ಬ್ಲೂ ಫಿಲ್ಮ್ ನಿರ್ಮಾಣ ಮಾಡಲಾಗ್ತಿದ್ದು, ಆದರೆ ರಾಜ್ಕುಂದ್ರ ತಾನು ಈ ಕಂಪನಿಯಿಂದ ಈ ಹಿಂದೆಯೇ ಹೊರಬಂದಿದ್ದೇನೆ, ಈ ಕಂಪನಿಗೂ ನನಗೂ ಯಾವುದೇ ಸಂಬಂಧವಿಲ್ಲ ಎಂದು ಪೊಲೀಸರಿಗೆ ಹೇಳಿಕೆ ನೀಡಿದ್ದಾರೆ. ಪೆಗಾಸಸ್ ಸ್ಪೈವೇರ್ ಮೂಲಕ ಭಾರತದಲ್ಲಿ 300 ಮಂದಿಯ ಮೇಲೆ ಗೂಢಾಚಾರಿಕೆ ನಡೆಸಿರುವುದರ ವಿರುದ್ಧ ದೇಶದಾದ್ಯಂತ ಹೋರಾಟ ನಡೆಸಲು ಕಾಂಗ್ರೆಸ್ ನಿರ್ಧರಿಸಿದೆ. ಮೋದಿ ಸರ್ಕಾರವೇ ಇಸ್ರೇಲ್ ದೇಶದ ಪೆಗಾಸಸ್ ಸ್ಪೈವೇರ್ ಮೂಲಕ ಗೂಢಾಚಾರಿಕೆ ನಡೆಸಿದೆ. ಇದು ಕಾನೂನಿಗೆ ವಿರುದ್ಧ, ನಾಗರಿಕರ ಖಾಸಗಿತನದ ಹಕ್ಕಿನ ಉಲ್ಲಂಘನೆ. ಹೀಗಾಗಿ ಇದರ ವಿರುದ್ಧ ಸಂಸತ್ ಒಳಗೆ ಹೊರಗಡೆ ಹೋರಾಟ ನಡೆಸಲು ಕಾಂಗ್ರೆಸ್ ನಿರ್ಧರಿಸಿದೆ. ಜುಲೈ 22ರಂದು ಎಲ್ಲಾ ರಾಜ್ಯಗಳಲ್ಲಿ ಪ್ರತಿಭಟನೆ ನಡೆಸಲು ಕಾಂಗ್ರೆಸ್ ನಿರ್ಧರಿಸಿದೆ. ಪೆಗಾಸಸ್ ಸ್ಪೈವೇರ್ ಗೂಢಾಚಾರಿಕೆ ಬಗ್ಗೆ ಶೂನ್ಯ ವೇಳೆಯಲ್ಲಿ ರಾಜ್ಯಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಲು ಆಮ್ ಆದ್ಮಿ ಪಾರ್ಟಿ ನಿರ್ಧರಿಸಿದೆ. ಆಮ್ ಆದ್ಮಿ ಪಾರ್ಟಿ ಸಂಸದ ಸಂಜಯ್ ಸಿಂಗ್ ರಾಜ್ಯಸಭೆಯಲ್ಲಿ ಈ ವಿಷಯದ ಬಗ್ಗೆ ಚರ್ಚೆಗೆ ಅವಕಾಶ ಕೋರಿ ನೋಟಿಸ್ ನೀಡಿದ್ದಾರೆ. ಇದೇ ರೀತಿ ಸಿಪಿಐ, ಕಾಂಗ್ರೆಸ್ ಕೂಡ ಪೆಗಾಸಸ್ ಸ್ಪೈವೇರ್ ಗೂಢಾಚಾರಿಕೆ ಬಗ್ಗೆ ಚರ್ಚೆಗೆ ಅವಕಾಶ ಕೋರಿ ನೋಟಿಸ್ ನೀಡಿದೆ. ಭಾರತದ ಸ್ವದೇಶಿ ಕೊರೋನಾ ಲಸಿಕೆಯಾದ ಕೋವ್ಯಾಕ್ಸಿನ್ ಲಸಿಕೆಗೆ ಆಗಸ್ಟ್ ತಿಂಗಳಿನಲ್ಲಿ ಅಂತ್ಯದ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ತುರ್ತು ಬಳಕೆಗೆ ಅನುಮೋದನೆ ಸಿಗುವ ನಿರೀಕ್ಷೆ ಇದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ವಿಜ್ಞಾನಿ ಸೌಮ್ಯ ವಿಶ್ವನಾಥನ್ ಹೇಳಿದ್ದಾರೆ. ಈಗಾಗಲೇ ಭಾರತ್ ಬಯೋಟೆಕ್ ಹಾಗೂ ವಿಶ್ವ ಆರೋಗ್ಯ ಸಂಸ್ಥೆಯ ನಡುವೆ ದಾಖಲೆ ಸಲ್ಲಿಕೆಯ ಪೂರ್ವಭಾವಿ ಸಭೆ ಜೂನ್ 23ರಂದು ನಡೆದಿದೆ. ಕೋವ್ಯಾಕ್ಸಿನ್ ಲಸಿಕೆಯ 3ನೇ ಹಂತದ ಪ್ರಯೋಗದ ದಾಖಲೆಗಳನ್ನು ವಿಶ್ವ ಆರೋಗ್ಯ ಸಂಸ್ಥೆಗೆ ಸಲ್ಲಿಸಲಾಗಿದೆ. ಭಾರತವು ವಿದೇಶಿ ಕಂಪನಿಗಳ ಕೊರೋನಾ ಲಸಿಕೆಗೆ ಸೈಡ್ ಎಫೆಕ್ಟ್ ವಿರುದ್ಧದ ಕೋರ್ಟ್ ಕೇಸ್ಗಳಿಂದ ಕಾನೂನಿನ ರಕ್ಷಣೆ ನೀಡಿದರೆ ಭಾರತಕ್ಕೆ ಕೋವ್ಯಾಕ್ಸಿನ್ ಒಕ್ಕೂಟದ ಮೂಲಕ 75 ಲಕ್ಷ ಡೋಸ್ ಕೊರೋನಾ ಲಸಿಕೆ ಸಿಗಲಿದೆ. ಈ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಮೂಲಗಳು ಮಾಹಿತಿ ನೀಡಿವೆ. ಈಗಾಗಲೇ ಭಾರತದ ಡಿಸಿಜಿಐ ಅಮೆರಿಕದ ಮಡರ್ನಾ ಲಸಿಕೆಯ ತುರ್ತು ಬಳಕೆಗೆ ಅನುಮೋದನೆ ನೀಡಿದೆ. ಹೀಗಾಗಿ ವಿದೇಶಿ ಲಸಿಕೆಗಳಿಗೆ ಕಾನೂನಿನ ರಕ್ಷಣೆ ಸಿಕ್ಕ ಬಳಿಕ ಭಾರತಕ್ಕೆ ಮಡರ್ನಾ ಕಂಪನಿಯ ಲಸಿಕೆಗೆ ಪೂರೈಕೆಯಾಗಲಿದೆ. 2020-21ರಲ್ಲಿ ಕೇಂದ್ರ ಸರ್ಕಾರಕ್ಕೆ ತೈಲ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆಯಿಂದ 3.7 ಲಕ್ಷ ಕೋಟಿ ರೂಪಾಯಿ ಆದಾಯ ಬಂದಿದೆ. ಕೇವಲ 2 ತಿಂಗಳಲ್ಲಿ 36 ಬಾರಿ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಮಾಡಲಾಗಿದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನ 14 ತಿಂಗಳಲ್ಲಿ 47% ಏರಿಕೆ ಮಾಡಲಾಗಿದೆ. ಈ ಬಗ್ಗೆ ಕೇಂದ್ರ ಸರ್ಕಾರವೇ ಮಾಹಿತಿ ನೀಡಿದೆ. ಇದರಿಂದಾಗಿ ದೇಶದ ಮಧ್ಯಮ ಕೆಳವರ್ಗದವರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಭಾರತದಲ್ಲಿ ಕಳೆದ 24 ಗಂಟೆ ಅವಧಿಯಲ್ಲಿ 30,093 ಹೊಸ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ಕಳೆದ 125 ದಿನದಲ್ಲೇ ಇದು ಅತ್ಯಂತ ಕಡಿಮೆ ಕೊರೋನಾ ಕೇಸ್. ಭಾರತದಲ್ಲಿ ಕೊರೋನಾದ 2ನೇ ಅಲೆ ತೀವ್ರತೆ ಕಳೆದುಕೊಂಡಿದೆ. ಇದರಿಂದಾಗಿ ದೇಶದ ಜನರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಕೇರಳ ರಾಜ್ಯ ಸರ್ಕಾರವು ಈದ್ ಹಬ್ಬಕ್ಕೆ ಕೊರೋನಾ ನಿರ್ಬಂಧಗಳಿಂದ ಸಡಿಲಿಕೆ ನೀಡಿದೆ. ಇದರ ವಿರುದ್ಧ ಸುಪ್ರೀಂ ಕೋರ್ಟ್ ಕೇರಳ ಸರ್ಕಾರಕ್ಕೆ ನೋಟಿಸ್ ನೀಡಿದೆ. ಇದಕ್ಕೆ ಉತ್ತರಿಸಿರುವ ಕೇರಳ ಸರ್ಕಾರ, ವ್ಯಾಪಾರಿಗಳಿಗೆ ಅನುಕೂಲ ಮಾಡಿಕೊಡಲು ಕೊರೋನಾ ನಿರ್ಬಂಧಗಳಲ್ಲಿ ಸೀಮಿತ ಸಡಿಲಿಕೆ ನೀಡಲಾಗಿದೆ. ಆದರೆ ಕೊರೋನಾ ನಿಯಮಗಳನ್ನು ಎಲ್ಲಾ ಮಾರ್ಕೆಟ್ಗಳಲ್ಲಿ ಪಾಲಿಸಲಾಗುತ್ತೆ ಎಂದು ತನ್ನ ತೀರ್ಮಾನವನ್ನು ಸಮರ್ಥಿಸಿಕೊಂಡಿದೆ. ಶ್ರೀಲಂಕಾ ವಿರುದ್ಧ ಸರಣಿ ಗೆಲ್ಲಲು ಟೀಂ ಇಂಡಿಯಾ ಪ್ಲಾನ್ಗಳೇನು? ಟೀಂ ಇಂಡಿಯಾ ಹೆಡ್ ಕೋಚ್ ಆಗಲು ರಾಹುಲ್ ದ್ರಾವಿಡ್ ಸಂದರ್ಶನಕ್ಕೆ ಹೋಗುವ ಅಗತ್ಯವಿಲ್ಲ ಅಂತ ಹೇಳಿದ್ಯಾರು? ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ವಿರುದ್ಧ ಟಾಲಿವುಡ್ ಅಭಿಮಾನಿಗಳು ಸಿಡಿದೆದ್ದಿದ್ದೇಕೆ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಟೀಂ ಇಂಡಿಯಾ ಹಾಗೂ ಶ್ರೀಲಂಕಾ ನಡುವಿನ ಏಕದಿನ ಪಂದ್ಯ ಇಂದು ಕೊಲಂಬೋದಲ್ಲಿ ನಡೆಯಲಿದೆ. ಭಾನುವಾರ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ 7 ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿತು. ಇಂದಿನ ಪಂದ್ಯದಲ್ಲೂ ಸಿಂಹಳೀಯರನ್ನ ಭೇಟಿಯಾಡುವುದರೊಂದಿಗೆ ಭಾರತ ಸರಣಿ ವಶಪಡಿಸಿಕೊಳ್ಳಲು ಮುಂದಾಗಿದೆ. ಇನ್ನು ಕಳಪೆ ಪ್ರದರ್ಶನ ನೀಡಿರುವಂತಹ ಶ್ರೀಲಂಕಾ ಗೆಲುವಿನ ಟ್ರ್ಯಾಕ್ಗೆ ಮರಳಲು ವಿಶ್ವಾಸದಲ್ಲಿದೆ. ಲಂಕಾ ವಿರುದ್ಧ ಏಕದಿನ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ ಇಶಾನ್ ಕಿಶನ್ ಮೊದಲ ಪಂದ್ಯದಲ್ಲಿ ದಾಖಲೆ ಬರೆದಿದ್ದಾರೆ. 33 ಬಾಲ್ಗಳಲ್ಲಿ ಅರ್ಧಶತಕ ಬಾರಿಸುವುದರೊಂದಿಗೆ ಪದಾರ್ಪಣೆ ಪಂದ್ಯದಲ್ಲೇ ವೇಗದ ಅರ್ಧಶತಕ ಬಾರಿಸಿದ ಭಾರತದ 2ನೇ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದಾರೆ. ಇದಕ್ಕೂ ಮುನ್ನ ಕೃನಾಲ್ ಪಾಂಡ್ಯ ಇಂಗ್ಲೆಂಡ್ ವಿರುದ್ಧ 26 ಬಾಲ್ಗಳಲ್ಲಿ 50 ರನ್ ಚಚ್ಚಿದ್ರು.
ಟೋಕಿಯೋ ಒಲಿಂಪಿಕ್ಸ್ಗೆ ಭಾರತದ ಮೊದಲ ತಂಡ ಈಗಾಗಲೇ ಕ್ರೀಡಾ ಗ್ರಾಮವನ್ನು ತಲುಪಿದ್ದು ಕ್ರೀಡಾಪಟುಗಳು ಅಭ್ಯಾಸ ನಡೆಸ್ತಾ ಇದ್ದಾರೆ. ಭಾನುವಾರ ಬೆಳಗ್ಗೆ ಅಥ್ಲೀಟ್ಗಳು ಟೋಕಿಯೋಗೆ ಬಂದಿಳಿದಿದ್ದು ಸೋಮವಾರ ಕ್ರೀಡಾಪಟುಗಳು ಅಭ್ಯಾಸ ನಡೆಸಿದ್ದಾರೆ. ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿವಿ ಸಿಂಧು, ಬಿ ಸಾಯಿ ಪ್ರಣೀತ್ ಸೇರಿದಂತೆ ಬಿಲ್ಲುಗಾರ್ತಿ ದೀಪಿಕಾ ಅಭ್ಯಾಸ ನಡೆಸಿದರು. ಇಂಗ್ಲೆಂಡ್ ಹಾಗೂ ಪಾಕಿಸ್ತಾನ ನಡುವಿನ ಮೂರನೇ ಹಾಗೂ ಅಂತಿಮ ಟಿ20 ಪಂದ್ಯ ರಾತ್ರಿ 11 ಗಂಟೆಗೆ ಮ್ಯಾಂಚೆಸ್ಟರ್ನಲ್ಲಿ ನಡೆಯಲಿದೆ. ಮೊದಲ ಪಂದ್ಯದಲ್ಲಿ ಪಾಕ್ ಭರ್ಜರಿ ಗೆಲುವು ಸಾಧಿಸಿತ್ತು. ಎರಡನೇ ಪಂದ್ಯದಲ್ಲಿ ಆಂಗ್ಲರು ಪಾಕ್ಗೆ ತಿರುಗೇಟು ಕೊಟ್ಟಿದ್ರು. ಹೀಗಾಗಿ ಇಂದಿನ ಪಂದ್ಯದಲ್ಲಿ ಎರಡು ತಂಡಕ್ಕೂ ಮಾಡು ಇಲ್ಲವೇ ಮಡಿಯಾಗಿದ್ದು ಗೆಲ್ಲಲೇಬೇಕಾದ ಒತ್ತಡಕ್ಕೆ ಸಿಲುಕಿದೆ. ಕೋಚ್ ರಾಹುಲ್ ದ್ರಾವಿಡ್ ಟೀಂ ಇಂಡಿಯಾದ ಹೆಡ್ ಕೋಚ್ ಆಗಬೇಕಾದ್ರೆ ಬಿಸಿಸಿಐ ಎದುರು ಸಂದರ್ಶನಕ್ಕೆ ಹಾಜರಾಗುವ ಅಗತ್ಯವಿಲ್ಲ ಅಂತ ಮಾಜಿ ವೇಗಿ ಅಜಿತ್ ಅಗರ್ಕರ್ ಹೇಳಿದ್ದಾರೆ. ನಾನೊಂದುಕೊಳ್ಳುವ ಹಾಗೆ ದ್ರಾವಿಡ್ ಸಂದರ್ಶನಕ್ಕೆ ಹಾಜರಾಗುವ ಅವಶ್ಯಕತೆ ಇಲ್ಲ. ದ್ರಾವಿಡ್ ಅವರಿಂದ ಅಂಡರ್-19 ಟೀಂ ಪ್ರಯೋಜನ ಪಡೆದಿದೆ. ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯಲ್ಲಿರುವ ಇತರ ಕೋಚ್ಗಳು ಸಹ ದ್ರಾವಿಡ್ ಅವರಿಂದ ಬಹಳಷ್ಟನ್ನ ಕಲಿತಿದ್ದಾರೆ ಅಂತ ಅಗರ್ಕರ್ ಹೇಳಿದ್ದಾರೆ.